ಡಿ.ಕೆ. ಬಣದ ಶಾಸಕ, ನವಯುವ ಶಾಸಕ, ಮತ್ತೆ ಗೆಲ್ತಾರೋ ಇಲ್ವೋ ಗೊತ್ತಿಲ್ಲ, ಯಾರು? ಇಕ್ಬಾಲ್ ಹುಸೇನ್. ಸುಮಾರು 17 ಬಾರಿ ಬಜೆಟ್ ಮಂಡಿಸಿ ದಾಖಲೆ ಬರೆದಿರುವಂತಹ ಅಹಿಂದ ನಾಯಕನ ವಿಚಾರವಾಗಿ, ನಾಯಕತ್ವದ ವಿಚಾರವಾಗಿ, ಬಜೆಟ್ನ ವಿಚಾರವಾಗಿ ಆಡಿರುವಂತಹ ಮಾತು ಬಹುದೊಡ್ಡ ಕ್ಷಿಪ್ರಕ್ರಾಂತಿಯ ಮುನ್ಸೂಚನೆಯನ್ನು ಕೊಡ್ತಿರೋದು ಒಂದು ಕಡೆ ಆದರೆ, ನಾಯಕತ್ವ ಬದಲಾವಣೆಯ ಮತ್ತು CM ಕುರ್ಚಿ ಕದನದ ಬಿಕ್ಕಟ್ಟು ಈಗ ಸಾಕಷ್ಟು ಬಿಗಡಾಯಿಸ್ತಿದೆ. ಏನಾಗಬಹುದು ಅನ್ನೋ ಚರ್ಚೆಯ ಭಾಗವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಮ್ಮ ತವರು ಕ್ಷೇತ್ರ ವರುಣಾದಲ್ಲಿ ನಿಂತ್ಕೊಂಡು ಶ್ರೀ ಬೀರೇಶ್ವರ ದೇಗುಲದ ಒಂದು ಕಾರ್ಯಕ್ರಮದಲ್ಲಿ ಮಹತ್ವದ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಹೇಳಿಕೆ ಏನಾಗಬಹುದು ಅನ್ನೋದಕ್ಕೆ ಒಂದು ಸುಳಿವನ್ನು ನೀಡ್ತಿದೆ. ಸುಮಾರು 13 ಚುನಾವಣೆಗಳನ್ನು ನೋಡಿದ್ದೀನಿ, ಇದೇ ಭಾಗದಿಂದ ನಾನು ವಿಧಾನಸಭೆಗೆ ಆಯ್ಕೆಯಾಗಿದ್ದೀನಿ, ಈ ಕ್ಷೇತ್ರದಲ್ಲಿ ನಿಂತ್ಕೊಂಡು ಹೇಳ್ತಿದ್ದೀನಿ, ನನ್ನ ಕೊನೆಯ ಉಸಿರಿರುವ ತನಕ ರಾಜಕಾರಣದಲ್ಲಿ ಇರ್ತೀನಿ. ಈ ಮಾತುಗಳು ಅಂಡರ್ಲೈನ್ ಮಾಡಿಕೊಂಡಲೇಬೇಕು. ಯಾಕಂದರೆ ಮುಂದಿನ ಚುನಾವಣೆ, ಕೊನೆಯ ಚುನಾವಣೆ ಅನ್ನುವಂತಹ ಕೆಲ ನಾಯಕರ ಹೇಳಿಕೆಗಳೇನಿತ್ತು ಅದಕ್ಕಿಂತ ಭಿನ್ನವಾಗಿ ಸಿದ್ದರಾಮಯ್ಯ ಅವರು ಮಾತಾಡ್ತಿರುವಂಥದ್ದು. ಹಾಗಿದ್ರೆ 2028ಕ್ಕೂ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿನ ಪ್ರಶ್ನೆ ಮುಂದಿಡಬಹುದು. ಚರ್ಚೆಗೆ ಗ್ರಾಸವಾಗುವಂತಹ ಪ್ರಶ್ನೆ ಇದು. ಆದರೆ ಡಿ.ಕೆ. ಶಿವಕುಮಾರ್ ಅವರು KPCC ಅಧ್ಯಕ್ಷರಾಗಿ, ಉಪಮುಖ್ಯಮಂತ್ರಿಯಾಗಿ ನಾನು ಹೋರಾಟ ಮಾಡಿ 137 ಸ್ಥಾನಗಳನ್ನು ಗೆಲ್ಲಿಸ್ಕೊಂಡು ಬಂದಿದ್ದೀನಿ ಅಂತ ನಾನೊಬ್ಬನೇ ಕಾರಣ ಅಂತ ಎಂದು ಹೇಳಿಲ್ಲ. ಆದರೆ ನನ್ನದೂ ಪಾಲಿದೆ, ಪಾತ್ರವಿದೆ, ನನಗೂ CM ಹುದ್ದೆ ಬೇಕು ಪರೋಕ್ಷವಾಗಿ. ಆದರೆ ತುಂಬ ಬಹಿರಂಗವಾಗಿ ಹೇಳಿದ್ದು ಅವರ ಸೋದರ ಡಿ.ಕೆ. ಸುರೇಶ್ ಅವರು. ಅದು ಮೇ 20, 2023 ದೆಹಲಿಯಲ್ಲಿ ಆಂಗ್ಲ ವಾಹಿನಿಯೊಂದಕ್ಕೆ ಕೊಟ್ಟಂತಹ ಸಂದರ್ಶನದಲ್ಲಿ ಫಸ್ಟ್ ಟೈಮ್ ಅಧಿಕಾರ ಹಂಚಿಕೆ ಒಪ್ಪಂದ ಆಗಿದೆ ಅನ್ನೋದನ್ನು ನನ್ನಣ್ಣ ನನಗೆ ಹೇಳಿದ್ದಾರೆ. ಮುಂದೊಂದು ದಿನ ಅದಾಗತ್ತೆ, ನನ್ನಣ್ಣ ಕೂಡ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ಪ್ರತಿಪಾದನೆ ಮಾಡಿದರು. ನಂತರದಲ್ಲಿ ಅವರ ಹಣೆಯಲ್ಲಿ ಏನು ಬರೆದಿದೆಯೋ ಅದಾಗತ್ತೆ, ಒಂದು ವೇಳೆ ಬರೆದಿದ್ರೆ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತಲೂ ಹೇಳಿದರು. 2.5 ವರ್ಷದ ಚರ್ಚೆಯನ್ನು ಎಲ್ಲವನ್ನೂ ಮಾತಾಡಿದ್ದು ಡಿ.ಕೆ. ಸುರೇಶ್ ಅವರು. ಇದೀಗ ಮುಖ್ಯಮಂತ್ರಿಗಳ ಈ ಮಾತು, ಕೊನೆಯ ಉಸಿರಿರುವ ತನಕ ರಾಜಕಾರಣ ಮಾಡ್ತೀನಿ, ಹಣೆಯಲ್ಲಿ ಭಂಡಾರ ಇಟ್ಕೊಂಡಿದ್ದಾರೆ, ಬೀರೇಶ್ವರನ ಸನ್ನಿಧಿಯಲ್ಲಿ ನಿಂತಿದ್ದಾರೆ. ಯಾಕೆ ಈ ಮಾತನ್ನು? ಇದೊಂದು ಶಪಥ ಅಂತ ಅನಿಸುತ್ತಾ? ವೀರಮಕ್ಕಳ ಕುಣಿತ ಕೂಡ ಆಗುತ್ತೆ. ಆ ವೀರಮಕ್ಕಳ ಕುಣಿತವನ್ನು ಸನಿಹದಲ್ಲಿ ನಿಂತು ನೋಡ್ತಾರೆ. ಈ ಸಲ ಒಂದು ಹರಕೆಯ ಭಾಗವಾಗಿ ಅವರು 1-2 ಸ್ಟೆಪ್ ಆಗ್ತಾರೆ ಅಂದ್ಕೊಂಡಿದ್ರು ಗ್ರಾಮಸ್ಥರು, ಆ ಭಾಗದ ಅಭಿಮಾನಿಗಳು. ಆದರೆ ಸಿದ್ದರಾಮಯ್ಯ ಅವರು ಡ್ಯಾನ್ಸ್ ಮಾಡಲಿಲ್ಲ, ಮಾಡಿದ್ರು ಏನೋ, ಆದರೆ ಬಹುಪಾಲು ಮಾಧ್ಯಮಗಳಲ್ಲಿ ಆ ಸುದ್ದಿ ಪ್ರಕಟ ಆಗಲಿಲ್ಲ. ಆಗಿದ್ದಿದ್ರೆ ಅದೊಂದು ವೈರಲ್ ಕಂಟೆಂಟ್ ಆಗಿರ್ತಿತ್ತು. ಯಾಕೆ ಸಿದ್ದರಾಮಯ್ಯ ಅವರು ಈ ಮಾತು ಹೇಳಿದ್ರು ನೋಡಿ. ಕೆಲ ದಿನಗಳ ಹಿಂದೆ ಅಷ್ಟೇ ಬಹುದೊಡ್ಡ ಚರ್ಚಿತ ವಿಚಾರ ಆಗಿದ್ದಂಥದ್ದು, ಸಿದ್ದರಾಮಯ್ಯ ಅವರು ಮತ್ತೊಮ್ಮೆ ಅವರ ಬಣ ಅಖಿಲ ಭಾರತ ಪ್ರಗತಿಪರ ಜನತಾದಳಕ್ಕೆ ಮರುಜೀವ ಕೊಡಬಹುದು, ಸುಮಾರು 80-90 ಶಾಸಕರು ಅವ್ರ ಜೊತೆಯಲ್ಲಿದ್ದಾರೆ ಅನ್ನುವಂತಹ ಒಂದು ಸುದೀರ್ಘ ವಿಶ್ಲೇಷಣೆಯ ವರದಿ ಒಂದು ಪತ್ರಿಕೆಯಲ್ಲೂ ಕೂಡ ಹಚ್ಚಾಗಿತ್ತು. ಇದೀಗ ಆ ಸುದ್ದಿ ಮರುಜೀವ ಪಡ್ಕೊಳ್ತಿದೆ. ಕಾರಣ ಇಷ್ಟೇ, ಕೊನೆಯ ಉಸಿರಿರೋ ತನಕ ನಾನು ರಾಜಕಾರಣ ಮಾಡ್ತೀನಿ ಅನ್ನುವಂತಹ ಸಿದ್ದರಾಮಯ್ಯ ಅವರ ಹೇಳಿಕೆ, ಮತ್ತೊಂದು ಕಡೆ ಡಿ.ಕೆ. ಶಿವಕುಮಾರ್ ಅವರ ಬಣದ ನಾಯಕರ ಎಲ್ಲೆ ಮೀರಿದ ಮಾತುಗಳು. ಹೇಳಿಕೆಳಿ ಒಬ್ಬ ಅಲ್ಪಸಂಖ್ಯಾತ ಸಮುದಾಯದ ಶಾಸಕ ಇಕ್ಬಾಲ್ ಹುಸೇನ್. ಸಿದ್ದರಾಮಯ್ಯ ಅವರು ಯಾರು? ಬಜೆಟ್ ವಿಷಯದಲ್ಲಿ ರಾಜ್ಯದ ಮಟ್ಟಿಗೆ ಹೊಸದೊಂದು ಮಾದರಿಯನ್ನು, ಒಂದು ಬೆಂಚ್ ಮಾರ್ಕನ್ನು ಸೃಷ್ಟಿಸಿದವರು. ಆದರೆ ಅವರ ಬಜೆಟ್ ಭಾಷಣವನ್ನೇ ಇದೊಂದು ಕಳಪೆ ಭಾಷಣ, ಇದೊಂದು ಕಳಪೆ ಬಜೆಟ್, ಅಥವಾ ಇದು ಕಾಪಿ ಪೇಸ್ಟ್ ಬಜೆಟ್ ಅನ್ನುವ ಹೇಳಿಕೆಯನ್ನು ಕೊಟ್ಟರು ಅಂದರೆ, ಒಂದು ಕಡೆ ಶಿಸ್ತು ಸಮಿತಿ ಅವರಿಗೊಂದು ನೋಟಿಸ್ ಕೊಡುವಂತಹ ಸಾಧ್ಯತೆಗಳಿದೆ. ಅವರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ಅನ್ನುವಂತಹ ಕೂಗು ಕೇಳಿ ಬರ್ತಿದೆ. ಕೇವಲ ಅವರೊಬ್ಬರದೇ ಆಗತ್ತಾ? ಅವ್ರ ಜೊತೆಯಲ್ಲಿ ಸುಮಾರು 7-8 ಶಾಸಕರು, ನವಯುವ ಶಾಸಕರಿಗೆ ಕಾದಿದೆ ಗಂಡಾಂತರ. ಯಾಕೆ ಅಂದರೆ ಸಿದ್ದರಾಮಯ್ಯ ಅವರ ಬಣ ದೊಡ್ಡ ಮಟ್ಟದಲ್ಲಿ, ಯಾಕಂದರೆ CM ಕುರ್ಚಿಯ ಚರ್ಚೆಗಳೇನಾಗ್ತಿದೆ, ಇದೇ ಇಕ್ಬಾಲ್ ಹುಸೇನ್ ಸೇರಿದಂತೆ ಕೆಲವರು ಹೇಳಿಕೆ ಕೊಟ್ಟಿದ್ದು ಮಾರ್ಚ್ 31ರೊಳಗೆ ದೊಡ್ಡದೊಂದು ಬದಲಾವಣೆ ಆಗುತ್ತೆ, ಮುಖ್ಯಮಂತ್ರಿ ಆಗ್ತಾರೆ ಡಿ.ಕೆ. ಶಿವಕುಮಾರ್ ಅವರು ಅನ್ನುವಂತಹ ಮಾತುಗಳೆಲ್ಲ ಏನಿತ್ತು, ಆ ಹೇಳಿಕೆಗಳು ಸುಖ ಸುಮ್ಮನೆ ಬಂದಂಥದ್ದಲ್ಲ. ಅದೆಲ್ಲವೂ ಕೂಡ ದೆಹಲಿಗೆ ಒಂದು ರಿಪೋರ್ಟ್ ರೂಪದಲ್ಲಿ ರವಾನೆ ಆಗಿದೆ. ಇದರ ಮಧ್ಯೆ ಮುಖ್ಯಮಂತ್ರಿಗಳು ಮಾರ್ಚ್ 16ನೇ ತಾರೀಕು
ಡಿ ಕೆ ಶಿವಕುಮಾರ್ ಮತ್ತು ಎಂ ಬಿ ಪಾಟೀಲರು ದೆಹಲಿಯ ಭೇಟಿಯ ಕಾರ್ಯಕ್ರಮ ನಿಯೋಜನೆ ಆದಮೇಲೆ ನಿಗದಿಯಾಗಿರುವಂತಹ ಒಂದು ಡಿನ್ನರ್ ಪಾರ್ಟಿ ಸಚಿವ ಸಂಪುಟ ಸದಸ್ಯರಿಗೆ ಮಾರ್ಚ್ 16ನೇ ತಾರೀಕು ತಮ್ಮ ನಿವಾಸದಲ್ಲಿ, ಸರ್ಕಾರಿ ನಿವಾಸದಲ್ಲಿ ಸಿದ್ದರಾಮಯ್ಯ ಅವರು ಡಿನ್ನರ್ ಪಾರ್ಟಿಗೆ ಕರೆದಿರುವಂಥದ್ದು. ಇಲ್ಲಿ ಅಸಲಿ ಚರ್ಚೆ ಆಗತ್ತೆ. ಬಹುಮುಖ್ಯವಾಗಿ ಸತೀಶ್ ಜಾರಕಿಹೊಳಿ, ಜಮೀರ್ ಅಹ್ಮದ್ ಖಾನ್, ಬಿ ಕೆ ಹರಿಪ್ರಸಾದ್ ವಿಶೇಷ ಆಹ್ವಾನಿತರು, ಇವರೆಲ್ಲರೂ ಕೂಡ ಸೇರಿಕೊಂಡು ಯಾವ ಪ್ಲ್ಯಾನ್ ಮಾಡಬಹುದು. ಬಿ ಕೆ ಹರಿಪ್ರಸಾದ್ ಅವರು ಹೊಸ ಪಕ್ಷ ಕಾಂಗ್ರೆಸ್ಸೇತರ ಅಂದರೆ ಒಪ್ತಾರೋ ಬಿಡ್ತಾರೋ ಸೆಕೆಂಡ್ರಿ, ಆದರೆ ಅಹಿಂದ ನಾಯಕರಾಗಿ ಬಿ ಕೆ ಹರಿಪ್ರಸಾದ್ ಅವರು ಕೂಡ ಸಿದ್ದರಾಮಯ್ಯ ಅವರ ಬೆನ್ನಿಗೆ ಪಕ್ಷದಲ್ಲಿ ಇರುವ ತನಕ ಗಟ್ಟಿಯಾಗಿ ನಿಲ್ತಾರೆ. ಹಾಗಿದ್ರೆ ಅಖಿಲ ಭಾರತ ಪ್ರಗತಿಪರ ಜನತಾದಳ ಅಂತ ಏನು ಚರ್ಚೆ ಆಗ್ತಿದೆ, ರಾಮಕೃಷ್ಣ ಹೆಗಡೆ ಅವರು ಇರಬಹುದು, ಅವರಿಂದ ಸ್ಥಾಪಿತವಾದಂತಹ ಪಕ್ಷ. ಈ ಹಿಂದೆ ಕೂಡ ಒಬ್ಬ ಶಾಸಕರ ಆಯ್ಕೆ ಆಗಿದ್ದರು. ಆ ಶಾಸಕರು ಇವತ್ತು ಸಚಿವರಾಗಿದ್ದಾರೆ. ಅವರು ಕೃಷ್ಣ ಬೈರೇಗೌಡರು ಸೇರಿದಂತೆ, ದಿನೇಶ್ ಗುಂಡೂರಾವ್ ಸೇರಿದಂತೆ ಸಾಕಷ್ಟು ಸಚಿವ ಸಂಪುಟದ ಸದಸ್ಯರು ಈ ಮಾರ್ಚ್ 16ರ CM ಅವರ ಸರ್ಕಾರಿ ನಿವಾಸದಲ್ಲಿ ನಡೆಯುತ್ತಿರುವಂತಹ ಡಿನ್ನರ್ ಪಾರ್ಟಿಯಲ್ಲಿ ಭಾಗಿಯಾಗ್ತಾರೆ. ಅಲ್ಲಿ ಮೊಟ್ಟ ಮೊದಲ ಅಖಿಲ ಭಾರತ ಪ್ರಗತಿಪರ ಜನತಾದಳಕ್ಕೆ ಮರುಜೀವ ಕೊಡುವಂತಹ ಬೀಜ ಬಿತ್ತನೆ ಆಗಬಹುದು. ಇಲ್ಲಿಂದ ಈಚೆಗೆ ಬೇರೆ ಗೇಮ್ ಕೂಡ ಶುರುವಾಗುತ್ತೆ. ಯಾಕಂದರೆ ಇಕ್ಬಾಲ್ ಹುಸೇನ್ ಅಂತಹ ನಾಯಕನ ಮೂಲಕ, ನವಯುವ ಶಾಸಕನ ಮೂಲಕ ಡಿ ಕೆ ಶಿವಕುಮಾರ್ ಅವರ ಬಣ ದೊಡ್ಡ ಹೇಳಿಕೆಗಳನ್ನು, ದೊಡ್ಡ ಡ್ಯಾಮೇಜಿಂಗ್ ಹೇಳಿಕೆಗಳನ್ನು ಕೊಡಿಸ್ತಿರುವಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರ ಬಣ ಕೈಕಟ್ಟಿ ಕೂರೋದಿಲ್ಲ. ಏನು ಈ ಹಿಂದೆ ಚರ್ಚೆ ಆಗಿತ್ತು ಕೆಲ ವಾರಗಳ ಹಿಂದೆ, ಅಖಿಲ ಭಾರತ ಪ್ರಗತಿಪರದ ಜನತಾದಳಕ್ಕೆ ಜೀವ ಕೊಡ್ತಾರೆ ಅಂತ 80 ಶಾಸಕರು ಹೊರಗಡೆ ಬಂದು ನಿಂತ್ಕೊಂಡು ನಮ್ಮದೊಂದು ಪಕ್ಷ ಅಂದರೆ ಯಾವ ಸಮಸ್ಯೆನೂ ಆಗೋದಿಲ್ಲ. ಅವರಿಗೆ ಸಂವಿಧಾನದತ್ತವಾಗಿ ಅವರಿಗೆ ಸಿಕ್ಕಂತಹ ಹುದ್ದೆಗಳು ಸಮಸ್ಯೆ ಆಗೋದಿಲ್ಲ. ಆ ಹುದ್ದೆಗಳಲ್ಲೇ ಉಳಿತಾರೆ. ಆದರೆ ಇನ್ನು ಮುಂದಿನ 2.5 ವರ್ಷಕ್ಕೆ ಹೊಸದೊಂದು ಪಕ್ಷ, 2 ಚಿಲ್ಲರೆ ವರ್ಷ, 2.5 ಮುಗಿದೋಯ್ತು ಬಿಡಿ, ಹೊಸದೊಂದು ಪಕ್ಷ ರಾಜ್ಯದಲ್ಲಿರುತ್ತೆ. ಸುಮಾರು 80 ಶಾಸಕರ ಪಕ್ಷ ಅಥವಾ 90 ಶಾಸಕರ ಪಕ್ಷ ಅಂದರೆ ಕಿಂಗ್ ಮೇಕರ್ ಇನ್ಯಾರೂ ಇರೋದಿಲ್ಲ ರಾಜ್ಯದಲ್ಲಿ. ಕೇವಲ ಅಖಿಲ ಭಾರತ ಪ್ರಗತಿಪರ ಜನತಾದಳವೇ ಆಗಿರುತ್ತೆ. ಅದು ಸಿದ್ದರಾಮಯ್ಯ ಅವರ ನಾಯಕತ್ವದ ಮುಂದಾಳತ್ವದ ಪಕ್ಷವಾಗಿ ಹೊರಹೊಮ್ಮಬಹುದಾ ಅನ್ನುವಂತಹ ಚರ್ಚೆಗಳ ಮಧ್ಯೆಯೇ ಬೀರೇಶ್ವರ ದೇಗುಲದ ಅಂಗಳದಲ್ಲಿ ಆ ಕಾರ್ಯಕ್ರಮದ ವೇದಿಕೆಯಲ್ಲಿ ಆಡಿದ ಕೊನೆ ಉಸಿರಿರುವವರೆಗೂ ರಾಜಕಾರಣ ಮಾಡ್ತೀನಿ ಅನ್ನುವಂತಹ ಸಿದ್ದರಾಮಯ್ಯ ಅವರ ಹೇಳಿಕೆ, ಮತ್ತು ಆ ಕಾರ್ಯಕ್ರಮದಲ್ಲಿ ಅವರ ಪುತ್ರ ಯತೀಂದ್ರ ಅವರಿಗೆ ಕಂಡಂತಹ ಕ್ರೇಜ್ ಕೂಡ ಈಗ ಬೇರೆಯದ್ದೇ ಮೆಸೇಜನ್ನು ಕೊಡ್ತಿದೆ. ಹಾಗಿದ್ರೆ ಡಿ ಕೆ ಶಿವಕುಮಾರ್ ಅವರ ಬಣ ಅನಗತ್ಯವಾಗಿ ಮಾಡ್ತಿರುವಂತಹ ಡ್ಯಾಮೇಜ್ ಹೈಕಮಾಂಡ್ ಮಟ್ಟದಿಂದಲೂ ಅವರಿಗೆ ಸಮಸ್ಯೆ ಆಗುತ್ತೆ. ರಾಜಕೀಯವಾಗಿ ಭವಿಷ್ಯ ಕಟ್ಕೋಬೇಕು ಅನ್ನುವಂತಹ ಎಲ್ಲ ನವಯುವ ಶಾಸಕರ ಬಂಗಾರದಂತಹ ಭವಿಷ್ಯ ಕೂಡ ಭಸ್ಮ ಆಗತ್ತಾ? ಒಂದು ವೇಳೆ ಅಖಿಲ ಭಾರತ ಪ್ರಗತಿಪರ ಜನತಾದಳದ ಒಂದು ಅಂಬ್ರೆಲಾ ಕೆಳಗಡೆ ಕಾಂಗ್ರೆಸ್ನ ಹಾಲಿ 80-90 ಶಾಸಕರು ಬಂದು ನಿಂತು ಬಿಟ್ಟರೆ ರಾಜ್ಯ ರಾಜಕಾರಣದ ದಿಕ್ಕು ದಿಸೆಗಳೇನಾಗಬಹುದು? 2008ರಿಂದ ಈಚೆಗೆ ರಾಜ್ಯ ರಾಜಕಾರಣದ ಚಿತ್ರಣ ಇಬ್ಬರು ನಾಯಕರ ಮಧ್ಯೆನೇ ನಡೀತು. ಅದು BS ಯಡಿಯೂರಪ್ಪ ಮತ್ತು ಸಿದ್ದರಾಮಯ್ಯ. ಈಗ ಇಂಥದ್ದೊಂದು ಪಕ್ಷ ಏನಾದರೂ ಮರುಜೀವ ಪಡ್ಕೊಂಡ್ರೆ ಏನಾಗಬಹುದು? ಅಹಿಂದ ನಾಯಕತ್ವ ಮತ್ತು ಅಹಿಂದ ಸರ್ಕಾರ ಮುಂದಿನ ದಿನಮಾನಗಳಲ್ಲಿ ಶಾಶ್ವತವಾಗಿ 3 ದಶಕಗಳ ಕಾಲ ಉಳಿಯುತ್ತಾ? ಕಮೆಂಟ್ ಮಾಡಿ.